Good morning students, welcome to your social science class. So in the previous class we discussed about the characteristics of our population, okay, large in size, very low quality, and even rapidly rising the birth rate and lower of death rate, everything. So today we are going to discuss about demographic transition. So population and the economic development of the country is having the very close relationship, okay. ಸೊ ಒಂದು ದೇಶದ ಜನಸಂಖ್ಯೆ ಮತ್ತು ಆ ದೇಶದ ಅಭಿವೃದ್ಧಿ ಎರಡೂ ಸಹ ಒಂದಕ್ಕೊಂದು ಲಿಂಕ್ ಇದೆ. ನಾವು ಎಷ್ಟು ಜನಸಂಖ್ಯೆನ ಜಾಸ್ತಿ ಮಾಡಿಕೊಂಡು ಅದರಿಂದ ನಾವು ಬೆನಿಫಿಟ್ ತೊಗೊಳ್ಳಿಲ್ಲ ಅಂದರೆ ನಮ್ಮ ಡೆವಲಪ್ಮೆಂಟು ಸಹ ಇಳಿತಾ ಹೋಗುತ್ತೆ. ಓಕೆ, ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಆ್ಯಂಡ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ is having a very close relationship. So as a country progress in the economic development, its growth rate, its population, the transition of demographic features is observed by the following three features. ಹೇಗೆ ನಾವು ಒಂದು ದೇಶವನ್ನು ಡೆವಲಪ್ಡ್ ಅಥವಾ ಡೆವಲಪಿಂಗ್ ಅಥವಾ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತೀವಿ ಅಂದರೆ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್ ಆ್ಯಂಡ್ ಹೌ ದ ಲೈಫ್ ಆಫ್ ದ ಪೀಪಲ್ ಆರ್ ಲಿವಿಂಗ್ ದೇರ್ ಎಜುಕೇಷನಲ್ ಲೆವೆಲ್ ಆ್ಯಂಡ್ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ದ್ಯಾಟ್ ದ ಪಾಪ್ಯುಲೇಷನ್ ಈಸ್ ಗಿವಿಂಗ್ ಟು ದ ಕಂಟ್ರಿ. ಅಲ್ಲಿರುವಂಥ ಜನಸಂಖ್ಯೆಯಿಂದ ಏನು ಕಾಂಟ್ರಿಬ್ಯೂಷನ್ ಸಿಗ್ತದೆ ಎಲ್ಲವೂ ಸಹ ಇಲ್ಲಿ ಒಂದು ಎಕನಾಮಿಕ್ ಡೆಮೋಕ್ರಾಟಿಕ್ ಟ್ರಾನ್ಸಿಷನಲ್ಲಿ ನೋಡ್ಬೋದು. So basically all over the world we divide into three sectors: backward stage, developing stage and developed stage. So what are the characteristics of the backward stage? ಒಂದು ದೇಶ ಹಿಂದುಳಿದಿದೆ ಅಂದರೆ ಏನನ್ನು ನೋಡಿ ಹೇಳ್ತೀವಿ ನಾವು, ಯಾಕೆ ಆ ದೇಶವನ್ನು ಹಿಂದುಳಿದಿದೆ ಅಂತ ಹೇಳ್ತೀವಿ? ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆರ್ ವಾಟ್ ಆರ್ ದ ಫೀಚರ್ಸ್ ಆಫ್ backward stages of the country? So in that countries the people are believing in blind beliefs, they are following their own customs and religions, and they are not using or they can't understand the advantages of the population control, and even they are not approach the medical fields to control the population. So they are living in their own life. So that, and even in such a countries the birth rate is also high and the death rate is also high. ಸೊ ಹಿಂದುಳಿದ ದೇಶಗಳು ಅಂತ ನಾವೇನು ಹೇಳ್ತೀವಿ, ಆ ದೇಶದಲ್ಲಿ ಜನಕ್ಕೆ ಎಜುಕೇಷನ್ ಲೆವೆಲ್ ಚೆನ್ನಾಗಿರೋದಿಲ್ಲ ಆ್ಯಂಡ್ ದೆ ಕಾಂಟ್ ಅಂಡರ್ಸ್ಟ್ಯಾಂಡ್ ಅವರು ಯಾವುದು ಸರ್ಕಾರ ಏನು ರೂಲ್ಸ್ ತರ್ತಾ ಇದೆ, ಯಾಕೆ ತರ್ತಾ ಇದೆ, ಸೊ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅದು ಯಾವುದೂ ಸಹ ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಅವ್ರದ್ದೇ ಆದಂತಹ ಕಸ್ಟಮ್ಸ್ ಮತ್ತು ಅವ್ರದ್ದೇ ಆದಂಥ ರಿಲಿಜನ್ ವೇನಲ್ಲಿ ಅವರು ಬದುಕ್ತಾ ಇರ್ತಾರೆ. ಹಾಗಾಗಿ ಆ ದೇಶದಲ್ಲಿ ಬೋತ್ ದ ಬರ್ತ್ ರೇಟ್ ಆ್ಯಂಡ್ ಹೈ ಡೆತ್ ರೇಟ್, ಎರಡು ಸಾವಿನ ಸಂಖ್ಯೆನೂ ಜಾಸ್ತಿ ಇರುತ್ತೆ, ಜನನ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಯಾಕೆಂದರೆ ಸಾವಿನ ಸಂಖ್ಯೆ ಅಂದರೆ ದೇ ಕಾಂಟ್ ಅಪ್ರೋಚ್ ದ ಮೆಡಿಕಲ್ ಫೀಲ್ಡ್, ಹೋಗಲ್ಲ, ಹಾಸ್ಪಿಟಲ್ಗೆ ಹೋಗಲ್ಲ, ತೋರಿಸ್ಕೊಳ್ಳಲ್ಲ, ನಮಗೇನಾಗಿದೆ, ನಮ್ಗೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅದು ಯಾವ ನಾಲೆಡ್ಜು ಸಹ ಅವರಿಗೆ ಇರೋದಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೆವಲಪಿಂಗ್ ಸ್ಟೇಜ್. ಸೊ ಡೆವಲಪಿಂಗ್ ಸ್ಟೇಜಲ್ಲಿ ಏನಾಗಿರುತ್ತೆ, ಎಸ್ಪೆಷಲಿ ಆ್ಯಸ್ ಎಕನಾಮಿಕ್ ಸ್ಟಾರ್ಟ್ಸ್ ಗ್ರೋಯಿಂಗ್, ಆ ದೇಶದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುತ್ತೆ. ಕನ್ಸ್ಟ್ರಕ್ಟಿಂಗ್ ಆಫ್ ರೋಡ್ಸ್, ಕನ್ಸ್ಟ್ರಕ್ಟಿಂಗ್ ಆಫ್ ಡ್ಯಾಮ್ಸ್, ಇನ್ಫ್ರಾಸ್ಟ್ರಕ್ಚರ್, ಆ ದೇಶದಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸ್ವಲ್ಪ ಲಿಟ್ಲ್ ಬಿಟ್ಟು ಜನ ಏನೋ ಬದಲಾವಣೆಯಲ್ಲಿ ನೋಡ್ತಾ ಇರ್ತಾರೆ. ದ ಗೌರ್ಮೆಂಟ್ ಪ್ರೊವೈಡ್ಸ್ ಬೆಟರ್ ಹೆಲ್ತ್ ಫೆಸಿಲಿಟೀಸ್ ಆ್ಯಂಡ್ ಬೆಟರ್ ಎಜುಕೇಷನ್ ಫೆಸಿಲಿಟೀಸ್ ಟು ದೇರ್ ಸಿಟಿಸನ್ಸ್. ಆ ದೇಶದ ಗೌರ್ಮೆಂಟ್ ಏನಿರುತ್ತೆ ಅದು ಎಲ್ಲ ಜನರಿಗೂ ಈಕ್ವಲಾಗಿ ಸಿಗೋ ಹಾಗೆ ಮೆಡಿಕಲ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿರುತ್ತೆ. ಹಾಗೆ ಮಕ್ಕಳಿಗೆ ಎಜುಕೇಷನ್ ಮತ್ತು ಹೆಲ್ತ್ ಎರಡೂ ಜೊತೆಗೆ ಸೈಮಲ್ಟೇನಿಯಸ್ಲಿ ಕೊಡ್ತಾ ಇರುತ್ತೆ. ಆ್ಯಂಡ್ ಡ್ಯೂ ಟು ದಿಸ್ both the birth rate due to that the birth rate continues to remain high and the death rate is going to be controlled. ನೋಡಿ, ಡೆವಲಪಿಂಗ್ ಸ್ಟೇಜಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಪ್ರಾಪರ್ ಎಜುಕೇಷನ್, ಬಿಕಾಸ್ ಆಫ್ ಪ್ರಾಪರ್ ಹೆಲ್ತ್ ಫೆಸಿಲಿಟೀಸ್ ಡೆತ್ ರೇಟ್ ಕಮ್ಮಿ ಆಗುತ್ತೆ, ಸಾವಿನ ಪ್ರಮಾಣ ಕಮ್ಮಿ ಆಗುತ್ತೆ. ಆದರೆ ಜನನ ಸಂಖ್ಯೆ ಬರ್ತ್ ರೇಟ್ ಹಾಗೆ ಇರುತ್ತೆ, ಬಟ್ ಸಂವಾಟ್ ರೀಚ್ ಆದಮೇಲೆ ಅದು ಸಹ ಇಳಿತಾ ಹೋಗುತ್ತೆ, ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾ ಟು ಬಿ ಇನ್ ಸೆಕೆಂಡ್ ಸ್ಟೇಜ್. ಭಾರತ ಇವತ್ತು ಎರಡನೇ ಸ್ಟೇಜಲ್ಲಿದೆ, ದಟ್ ಈಸ್ ಡೆವಲಪಿಂಗ್ ಸ್ಟೇಜ್. ಎಕನಾಮಿಕಲಿ ಚೇಂಜಸ್ ಆಗ್ತಾ ಇದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇದ್ದಾವೆ, ಈವನ್ scientific researches are going on in agricultural field also. People are becoming educated and training. ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಭಾರತವನ್ನು ನಾವು ಸೆಕೆಂಡ್ ಸ್ಟೇಜಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಡೆವಲಪ್ಡ್ ಸ್ಟೇಜ್. ಡೆವಲಪ್ಡ್ ಸ್ಟೇಜಲ್ಲಿ ಬೋತ್ ದ ಬರ್ತ್ ರೇಟ್ ಈಸ್ ಆಲ್ಸೋ ಲೋ ಆ್ಯಂಡ್ ಡೆತ್ ರೇಟ್ ಈಸ್ ಆಲ್ಸೋ ಲೋ. ಜನ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ.
ಸೊ ಆ ಥರದ ಒಂದು ಸ್ಟೇಜಸ್ಸನ್ನು ನಾವು ಡೆವಲಪ್ಡ್ ಸ್ಟೇಜಲ್ಲಿ ನೋಡ್ತೀವಿ. ಆ್ಯಂಡ್ ಇನ್ ದ್ಯಾಟ್ ದ ಪೀಪಲ್ ಆರ್ ಆಲ್ ದ ಪೀಪಲ್ ಆರ್ ದೇ ಆರ್ ಎಜುಕೇಟೆಡ್ ಆ್ಯಂಡ್ ದೇ ನೋ ದ ಪ್ರಾಪರ್ ಗೈಡ್ಲೈನ್ಸ್ ಆಫ್ ದ ಗೌರ್ಮೆಂಟ್. ಏಕೆ ಗೌರ್ಮೆಂಟ್ ಏನಾದರೂ ಹೇಳ್ತಾ ಇದೆ, ಈಗ ನಮ್ಮ ಭಾರತದಲ್ಲಿ ಏನಾಗಿದೆ, ನಮ್ಮಲ್ಲೂ ಎಷ್ಟು ಸುಮಾರು ವರ್ಷದಿಂದ ನಮ್ಮ 5 year ಪ್ಲ್ಯಾನಲ್ಲಿ ಜನಸಂಖ್ಯಾ ನಿಯಂತ್ರಣ ಅಂತ ಮಾಡ್ತಾನೆ ಇದ್ದಾರೆ, ಪಾಪ್ಯುಲೇಷನ್ ಕಂಟ್ರೋಲ್ ಆ್ಯಕ್ಟ್ ಅಂತ ತರೋದೊಂದು ಬಾಕಿ ಇದೆ ಅಷ್ಟೇ. ಇನ್ನೆಲ್ಲ ಥರದಲ್ಲೂ ಆಲ್ಮೋಸ್ಟ್ ಪ್ರಯತ್ನ ಮಾಡ್ತಾಯಿದೆ, ಆದರೆ ಅದನ್ನು ಜನ ಅರ್ಥ ಮಾಡ್ಕೊಳ್ತಿಲ್ಲ. ಬಿಕಾಸ್ ನಮ್ಮಲ್ಲಿ ಲಿಟ್ರಸಿ ಲೆವೆಲ್ ಲೋ ಇದೆ, ಜನ ಇನ್ನೂ ಬ್ಲೈಂಡ್ ಬಿಲೀಫಲ್ಲಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಏನೇ ನಾವು ಸರ್ಕಾರ ಸ್ಟೆಪ್ಸ್ ತೊಗೊಳ್ತೀವಿ ಅಂದರೂ ಅದಕ್ಕೆ ಜನರಿಂದ ಸರಿಯಾದ ಕೋಆಪ್ರೇಷನ್ ಸಿಗ್ತಾ ಇಲ್ಲ. ಸೊ ಡೆವಲಪ್ಡ್ ಕಂಟ್ರೀಸಲ್ಲಿ ಏನಾಗುತ್ತೆ, ದೇ ಬೋತ್ ಅಟೈನ್ ದ ಡೆವಲಪ್ಡ್ ಸ್ಟೇಟಸ್ ಆ್ಯಂಡ್ ಆಲ್ ದ ಪೀಪಲ್ ಆರ್ ಎಜುಕೇಟೆಡ್ ಆ್ಯಂಡ್ ವೆಲ್ ಇನ್ಫಾರ್ಮ್ಡ್ ಆ್ಯಂಡ್ ಎವ್ರಿ ಒನ್ ಗೆಟ್ ದ ಹೆಲ್ತ್ ಆ್ಯಂಡ್ ಹೈಜೀನ್. ಸೊ ಎಲ್ಲರೂ ಎಜುಕೇಟೆಡ್ ಇರ್ತಾರೆ. ಸರ್ಕಾರ ಯಾಕೆ ಸ್ಟೆಪ್ಸ್ ತೊಗೊಳ್ತಾ ಇದೆ, ಆ ಥರ ಸ್ಟೆಪ್ಸ್ ತೊಗೊಳ್ಳೋದ್ರಿಂದ ನಮಗೆಷ್ಟು ಬೆನಿಫಿಟ್ ಇದೆ ಎಲ್ಲರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಈಸಿಯಾಗಿ ಅವರು ಸರ್ಕಾರದ ಜೊತೆ ಕೈ ಜೋಡಿಸ್ತಾರೆ. ಆ್ಯಂಡ್ ಡ್ಯೂ ಟು ದಿಸ್ ಡೆತ್ ರೇಟ್ ವಿಲ್ ಬಿ ಫಾಲ್ ಆ್ಯಂಡ್ ಫರ್ದರ್ ದ ಬರ್ತ್ ರೇಟ್ ಈಸ್ ಆಲ್ಸೋ ಫಾಲ್. ಎರಡೂ ಕಮ್ಮಿಯಲ್ಲಿ ಹೆಂಗಂದ್ರಂಗೆ ಮಕ್ಕಳನ್ನೂ ಹಡ್ಕೊಳ್ಳೋದಿಲ್ಲ, ಹೆಂಗಂದ್ರಂಗೆ ಬೀದಿ ಹೆಣ್ಣನೂ ಆಗೋದಿಲ್ಲ. ಸೊ ಎಲ್ಲದೂ ಕಂಟ್ರೋಲಲ್ಲಿ ಇರುತ್ತೆ. ಆ್ಯಂಡ್ ದಸ್ ಎ ಬ್ಯಾಕ್ವರ್ಡ್ ಕಂಟ್ರಿ ಚೇಂಜಸ್ ಇಂಟು ಎ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಗೋಯಿಂಗ್ ಟು ಬಿ ಚೇಂಜ್ ಆಸ್ ಎ ಡೆವಲಪ್ಡ್ ಕಂಟ್ರಿ. ನಿಧಾನವಾಗಿ ಹಿಂದುಳಿದ ದೇಶಗಳು ಮುಂದುವರಿತಾ ಹೋಗ್ತವೆ ಆ್ಯಂಡ್ ಆಲ್ರೆಡಿ ನಡೀತಾ ಇದ್ದಾರೆ. ಈಗ ನಮ್ಮ ದೇಶ ನಡೀತಾ ಇದೆ ಗುರಿ ಮುಟ್ಟೋದಕ್ಕೆ. ಸೊ ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ವಿ ವಿಲ್ ರೀಚ್. ಸೊ ನಾವು ಸಹ ಡೆವಲಪಿಂಗ್ ಸ್ಟೇಜಲ್ಲಿ ಇರೋದು ಡೆವಲಪ್ಡ್ ಸ್ಟೇಜಿಗೆ ING ಇಂದ ED ಫಾರ್ಮ್ಗೆ ಡೆಫಿನೆಟ್ಲಿ ವಿಲ್ ಚೇಂಜ್. ಸೊ ನೆಕ್ಸ್ಟ್ ಒನ್ ಈಸ್ reproductive health and quality of population. ಯಾಕಂದರೆ ಸೊ ನಾವು ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ನಮ್ಮಲ್ಲಿ ರೀಪ್ರೊಡಕ್ಟಿವಿಟಿ ಇದೆ. ಓಕೆ, ಬಯೋಲಾಜಿಕಲಿ ಇಟ್ ಈಸ್ ರೀಪ್ರೊಡಕ್ಟಿವಿಟಿ. ಸೊ ಪ್ರಾಪರ್ ಹೆಲ್ತ್ ಮತ್ತು ಪ್ರಾಪರ್ ಗುಡ್ ಇದು ಹೈಜೀನ್ ಎಲ್ಲ ಬರಬೇಕು ಅಂತಂದರೆ ಅದು ಬೇಸಿಕ್ಕಿಂದಲೇ ಸ್ಟಾರ್ಟ್ ಆಗಬೇಕು. ಅಟ್ ದ ಟೈಮ್ ಆಫ್ ರೀಪ್ರೊಡಕ್ಟಿವಿಟಿ ಅಂದರೆ ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗಿಂದನೇ ಅದನ್ನು ರೆಡಿ ಮಾಡ್ಕೋಬೇಕು ನಾವು. ಅರ್ಥ ಆಗ್ತಿದೆನಾ? ಸೊ ಎಲ್ಲ ರೆಡಿಯಾಗಿ ಹೊರಗಡೆ ಬಂದ ಮೇಲೆ ಅದರಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡೋದು ಕಷ್ಟ. ಹಾಗಾಗಿ ನೌಎಡೇಸ್ ದ ಗೌರ್ಮೆಂಟ್ ಈಸ್ ಫೋಕಸಿಂಗ್ ಆನ್ ದ ಪ್ರೆಗ್ನೆಂಟ್ ವುಮೆನ್ಸ್ ರೀಪ್ರೊಡಕ್ಟಿವಿಟಿ. ಯಾವ ಮಹಿಳೆ ಗರ್ಭ ಧರಿಸಿದ್ದಾರೆ, ಯಾವ ಮಹಿಳೆ ರೀಪ್ರೊಡಕ್ಟಿವಿಟಿಗೆ ರೆಡಿ ಇದ್ದಾರೆ, ಅವರಿಗೆ ಸಾಕಷ್ಟು ಬೆನಿಫಿಟ್ಗಳನ್ನು ಮಾಡ್ತಾ ಇದೆ. ಸೊ ನೀವು ನೋಡಿರ್ತೀರ ಸರ್ಕಾರದ ಸ್ಕೀಮ್ಗಳಿದ್ದಾವೆ. ಆಶಾ ಕಾರ್ಯಕರ್ತರು ಅಂತ ಬರ್ತಾರೆ. ಸೊ ಅವರ ಮುಖಾಂತರ ಆ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ, ಯಾಕಂದರೆ ಬಿಕಾಸ್ ಇನ್ ಇಂಡಿಯಾ ಸೋ ಮೆನಿ ಪೀಪಲ್ ದೇ ಆರ್ ಲಿವಿಂಗ್ ಇನ್ ವಿಲೇಜಸ್ ಆ್ಯಂಡ್ ಈವನ್ ದೇ ಆರ್ ನಾಟ್ ಅಪ್ರೋಚ್ ದ ಮೆಡಿಕಲ್ ಫೀಲ್ಡ್ಸ್ at the time of pregnancy. Even they are not going to take any kind of medicines, nutrient foods and iron tablets or calcium tablets, nothing. ಮಗು ಹುಟ್ಟುತ್ತಾ ಇದೆ, ನಾನು ಕೇರ್ ತೊಗೋಬೇಕು, ನನ್ನ ಜೊತೆಗೆ ಆ ಮಗು ಹೆಲ್ತನ್ನು ನಾನು ಕಾಪಾಡ್ಕೋಬೇಕು ಅನ್ನುವಂಥ ಒಂದು ಬೇಸಿಕ್ ನಾಲೆಡ್ಜ್ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಇರೋದಿಲ್ಲ. ಓಕೆ, ಟೈಮ್ ಟು ಟೈಮ್ ಅವ್ರು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಚೆಕಪ್ ಮಾಡಿಸ್ಕೊಳ್ಳೋದಿಲ್ಲ. ನನ್ನ ಮಗು ಹೇಗೆ ಬೆಳೀತಾ ಇದೆ, ಅದಕ್ಕೆ ನಾನು ತಿನ್ನುವಂಥ ಆಹಾರ ಸರಿಯಾಗಿದೆನಾ. ಯಾಕಂದರೆ ಅಟ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಆ ಮಹಿಳೆ ಏನಿದ್ದಾಳೆ ಅವಳು ಸಾಕಷ್ಟು ಹೆಲ್ತಿ ಫುಡ್ಡನ್ನು ತೊಗೋಬೇಕಾಗುತ್ತೆ. ಬಿಕಾಸ್ ಅವಳಿಂದ ಆ ಮಗುಗೆ ಫುಡ್ ಹೋಗ್ತಾ ಇರುತ್ತೆ. ಹಾಗಾಗಿ ಸರ್ಕಾರನೇ ಈ ಕೆಲಸವನ್ನು ಸಹ ಸ್ಟಾರ್ಟ್ ಮಾಡಿದೆ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಅಂತಲೇ ಸಾಕಷ್ಟು ಒಂದು ಪೌಷ್ಟಿಕ ಆಹಾರಗಳ ಒಂದು ಸಪ್ಲೈನು ಸಹ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮಡಿಲು ಕಾರ್ಯಕ್ರಮ ಅಂಥೇಳಿ ಮಾಡುತ್ತೆ ಸರ್ಕಾರ. ಮಡಿಲು ಅಂತಂದರೆ ಗರ್ಭದಲ್ಲಿ ಇರುವಂತಹ ಮಗುಗೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ ಫುಡ್ಸನ್ನು, ಟ್ಯಾಬ್ಲೆಟ್ಗಳನ್ನು, ಸಪ್ಲಿಮೆಂಟ್ರೀಸನ್ನು ಕೊಡೋದಕ್ಕೆ ಸರ್ಕಾರ ಇವತ್ತು ಮುಂದೆ ಬಂದಿದೆ. ಯಾಕಂದರೆ ಹುಟ್ಟುವಾಗಲೇ ಅದನ್ನು ನಾವು ಚೆನ್ನಾಗಿ ಮಗುವನ್ನು ರೆಡಿ ಮಾಡಿಕೊಂಡ್ರೆ ಇನ್ ಫ್ಯೂಚರಲ್ಲಿ ಆ ಮಗು ಚೆನ್ನಾಗಿ ಬೆಳೆಯುತ್ತೆ. ಬಿಕಾಸ್ ನಮ್ಮಲ್ಲಿ ಅಟ್ ದ ಟೈಮ್ ಆಫ್ ಡೆಲಿವರಿ ತುಂಬ ಮಕ್ಕಳುಗಳು ಸಾಯ್ತವೆ. ಇನ್ಫರ್ಟಿಲಿಟಿ ಅಂತ ನಾವು ಕರಿತೀವಿ. ಅಟ್ ದ ಟೈಮ್ ಆಫ್ ಡೆಲಿವರಿ ಸಾಕಷ್ಟು ಮಕ್ಕಳುಗಳ ಒಂದು ಮರಣ ಆಗಿದೆ. ಅದು ನಾನು ಹೇಳ್ತೀನಿ ಅಷ್ಟೇ. ಸೊ ಹಾಗಾಗಿ ಅದನ್ನು ತಡಿಬೇಕು, ಶಿಶು ಹತ್ಯೆಯನ್ನು ತಡಿಬೇಕು, ಅಥವಾ ಶಿಶು ಮರಣವನ್ನು, ಹತ್ಯೆ ಅಲ್ಲ ಅದು ಮರಣ. ಶಿಶು ಮರಣ ಅಂತಂದರೆ ಅಟ್ ದ ಟೈಮ್ ಆಫ್ ಡೆಲಿವರಿ ಅಥವಾ ಇನ್ನೂ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗಲೇ ಅಬಾರ್ಷನ್ಗಳ ಥರ ಆಗ್ಬೋದು, ಮಗು ಸರಿಯಾಗಿ ಬೆಳೆದೇ ಇರೋದು, ಬೆಳವಣಿಗೆ ಕೊರತೆ ಆಗೋದು, ಇದೆಲ್ಲವೂ ಸಹ ನಡೀತಾ ಇರುತ್ತೆ ಭಾರತದಲ್ಲಿ. ಯಾಕಂದರೆ ಸೊ ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ, ಓವರ್ ಪಾಪ್ಯುಲೇಷನ್ ಏನು ಸಿಗುತ್ತೋ ಅಷ್ಟೇ ತಿನ್ನೋದು, ಎಕ್ಸ್ಟ್ರಾ ಕೇರ್ ತೊಗೊಳ್ಳೋದಿಲ್ಲ, ಮೆಡಿಕಲ್ ಫೆಸಿಲಿಟೀಸ್ ತೊಗೊಳ್ಳೋದಿಲ್ಲ. ಹಾಗಾಗಿ ಆ ಒಂದು ಸಮಸ್ಯೆ ನಮ್ಮಲ್ಲಿರೋದ್ರಿಂದ ಸರ್ಕಾರವೂ ಸಹ ಸಾಕಷ್ಟು ಸ್ಟೆಪ್ಸ್ಗಳನ್ನು ತಗೊಳ್ತಾ ಇದೆ. ನೋಡಿ, ದ ಗೌರ್ಮೆಂಟ್ ಆರ್ ಪ್ರೊವೈಡಿಂಗ್ ಆಲ್ ಫೆಸಿಲಿಟೀಸ್ ಟು ಇಂಪ್ರೂವ್ ದ ಹೆಲ್ತ್ ಆ್ಯಂಡ್ ನ್ಯೂಟ್ರಿಯೆಂಟ್ ಆಫ್ ದ ವುಮೆನ್ ರೈಟ್ ಫ್ರಮ್ ದ ಡೇ ಶಿ ಬಿಕಮ್ಸ್ ಪ್ರೆಗ್ನೆಂಟ್ ಅಪ್ ಟು ದ ಡೆಲಿವರೀಸ್ ದ ಬೇಬಿ. ನೋಡಿ, ಸರ್ಕಾರ ಪಾಪ ಕೊನೆಗೆ ಈ ಹಂತಕ್ಕೂ ಬಂದು ನಿಂತುಬಿಟ್ಟಿದೆ.
ಯಾವಾಗ ಮಹಿಳೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಆ ಫಸ್ಟ್ ಡೇಯಿಂದ ಅಪ್ ಟು ಅವಳ ಡೆಲಿವರಿ ಅಂದರೆ 9 ಮಂತ್ಸ್ವರೆಗೂ ಅವಳ ಬಗ್ಗೆ ಇವತ್ತು ಕೇರ್ ತೊಗೊಳ್ಳೋದಕ್ಕೆ ಸರ್ಕಾರ ಸ್ಟೆಪ್ಸ್ಗಳನ್ನು ತೊಗೊಂಡಿದೆ. ಅಂದರೆ ಪ್ರೋಗ್ರಾಮ್ಸ್ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ. ನಾನು ಹೇಳಿದೆ ಮಡಿಲು ಕಾರ್ಯಕ್ರಮ ಅಂತೇಳಿ. ಸೊ ಅದು ಥ್ರೂ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅವ್ರಿಗೆ ಏನು ಬೇಕೋ ಅದನ್ನು ಇವತ್ತು ಸರ್ಕಾರ ಫೆಸಿಲಿಟೇಟ್ ಮಾಡ್ತಾ ಇದೆ. ಆ್ಯಂಡ್ ರೀಪ್ರೊಡಕ್ಟಿವಿಟಿ ಆ್ಯಂಡ್ ದ ಚೈಲ್ಡ್ ಹೆಲ್ತ್ ಇನ್ಕ್ರೀಸ್ ದ ಸರ್ವೈವಲ್ ಚೇಂಜಸ್ ಆಫ್ ದ ಬೋತ್ ದ ಚೈಲ್ಡ್ ಆ್ಯಂಡ್ ಮದರ್ ಬಿಕಾಸ್ ಆಫ್ ದಿಸ್. ಯಾಕಂದರೆ ತುಂಬ ಹಿಂದಿನ ಕಾಲದಲ್ಲಿ ಎಷ್ಟೋ ಮಹಿಳೆಯರು ಜೀವ ಕಳ್ಕೊಳ್ತಾ ಇದ್ರು ಅಟ್ ದ ಟೈಮ್ ಆಫ್ ಡೆಲಿವರಿ. ಯಾಕಂದರೆ ಅವರು ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಸೊ ಡೆಲಿವರಿ ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಮೆಡಿಕಲ್ ಫೆಸಿಲಿಟೀಸ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ಅಟ್ ದ ಟೈಮ್ ಆಫ್ 80th ಸೆಂಚುರಿ ಆ್ಯಂಡ್ 90th ಸೆಂಚುರೀಸಲ್ಲಿ ಸಾಕಷ್ಟು ಮಹಿಳೆಯರು ಒಂದು ಜೀವ ಕಳ್ಕೊಂಡಿರೋವಂಥ ಒಂದು ಎಕ್ಸಾಂಪಲ್ಸ್ ಇದಾವೆ ನಮ್ಮಲ್ಲಿ. ಸೊ ಅದೆಲ್ಲ ಆಗಬಾರ್ದು ಅಂತೇಳಿ ಈಗ ಸರ್ಕಾರ ಸಾಕಷ್ಟು ಕೇರ್ ತೊಗೊಳ್ತಾ ಇದೆ. ಒಂದು ಮಹಿಳೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಯಿತು ಅಂದರೆ ಅವಳು ಡೆಲಿವರಿ ಆಗೋವರೆಗೂ ಅವಳದು ಮತ್ತು ಮಗುದು ಎರಡನ್ನೂ ಕೇರನ್ನು ತಗೊಳ್ಳುವಂಥ ಒಂದು ಪರಿಸ್ಥಿತಿ ಬಂದು ಹೀಗಾಗಿ ಸರ್ವೈವ್ ಆಗ್ತಾ ಇದ್ದಾರೆ. ಬೋತ್ ದ ಮದರ್ ಆ್ಯಂಡ್ ಚೈಲ್ಡ್ಸ್ ಆರ್ ಸರ್ವೈವಿಂಗ್ ಟುಡೇ. So and this helps in reproducing the population growth. As a result, the child and will decline, the maternal mortality will be decline. ಅಂದರೆ ಮೆಟರ್ನಿಟಿ ಮಾರ್ಟಲ್ ಅಂದರೆ ಅಟ್ ದ ಟೈಮ್ ಆಫ್ ಡೆಲಿವರಿ ಏನು ಸಾವುಗಳು ಸಂಭವಿಸ್ತಾ ಇತ್ತು ತಾಯಿದಾಗಿರ್ಬೋದು ಅಥವಾ ಮಗುದಾಗಿರ್ಬೋದು ಅದು ಇವತ್ತು ಕಂಟ್ರೋಲ್ ಆಗಿದೆ ನೋಡಿ. ಆ್ಯಸ್ ಎ ರಿಸಲ್ಟ್ ಗೌರ್ಮೆಂಟ್ ಎಫರ್ಟ್ಸ್ ಇನ್ ಪ್ರೊವೈಡಿಂಗ್ ಹೆಲ್ತ್ ಕೇರ್ ಟು ಆಲ್ ಆ್ಯಂಡ್ ದ ಮೆಟರ್ನಿಟಿ ಮಾರ್ಟಾಲಿಟಿ ರೇಟ್ ಹ್ಯಾಸ್ ಡಿಕ್ಲೈನ್ ಫ್ರಮ್ 398 ನೋಡಿ 97-98 ವರ್ಷದಲ್ಲಿ 1,000 ಮಕ್ಕಳು ಹುಟ್ಟಿದಾವೆ ಅಂದರೆ ಅದರಲ್ಲಿ 398 ಮಕ್ಕಳು ಸಾಯ್ತಾ ಇದ್ವು ಅಟ್ ದ ಟೈಮ್ ಆಫ್ ಡೆಲಿವರಿ. ಆದರೆ 2012 ಬಿಕಾಸ್ ಆಫ್ ಹೆಲ್ತ್ ಪ್ರೋಗ್ರಾಮ್ಸ್, ಬಿಕಾಸ್ ಆಫ್ ಹೆಲ್ತ್ ಇದು ಪ್ರೊವೈಡಿಂಗ್, ಸೊ ಓನ್ಲಿ 167 ಇದು ಕಂಟ್ರೋಲ್ ಆಗಬೇಕು. ಈ 167 ಸಹ ಇರಬಾರ್ದು. ಸೊ ಈ ಸಾಕಷ್ಟು ಮಕ್ಕಳುಗಳು ಮರಣ ಹೊಂದ್ತಾ ಇದ್ದಾವೆ ಅಟ್ ದ ಟೈಮ್ ಆಫ್ ಡೆಲಿವರಿ, ಶಿಶು ಮರಣ ಅಂತ ನಾವು ಹೇಳ್ತೀವಿ. ಸೊ ಅದು ಇವತ್ತು ಭಾರತದಲ್ಲಿ ಕಂಟ್ರೋಲ್ ಆಗಬೇಕು. Especially the child mortality rate counted as the number of death of children between age of 5 group. ಅಂದರೆ ಹುಟ್ಟಿನಿಂದ 5 ವರ್ಷದ ಒಳಗಡೆ, ಹುಟ್ಟಿನಿಂದ 5 ವರ್ಷದ ಒಳಗಡೆನೂ ಸಹ ಇವತ್ತು ಮಕ್ಕಳುಗಳ ಮರಣ ಆಗ್ತಾ ಇದೆ. ವರ್ಷದ ಮಗು, 2 ವರ್ಷದ ಮಗು ಜ್ವರ ಬರುತ್ತೆ, ನ್ಯೂಮೇನಿಯಾ ಆಗುತ್ತೆ, ಇನ್ನೇನೋ ಸಮಸ್ಯೆಗಳಾಗುತ್ತೆ, ಸರಿಯಾಗಿ ಪ್ರಾಪರ್ ಕೇರ್ ತೊಗೊಳ್ಳೋದಿಲ್ಲ, ಪ್ರಾಪರ್ ಮೆಡಿಸಿನ್ ಫೆಸಿಲಿಟಿ ತೊಗೊಳ್ಳೋದಿಲ್ಲ. ಹಾಗಾಗಿ ಆ ಮಕ್ಕಳುಗಳು ಸಹ ಸಾಯ್ತಾ ಇದ್ದಾವೆ. ಕೆಲವೊಂದು ಮಕ್ಕಳು ಮಾಲ್ ನ್ಯೂಟ್ರಿಯೆಂಟ್ಸಿಂದನೇ ಸಾಯ್ತವೆ. ಪೌಷ್ಟಿಕ ಆಹಾರದ ಕೊರತೆ, ಎದೆ ಹಾಲಿನ ಕೊರತೆ, ಸರಿಯಾಗಿ ತಾಯಿಯ ಎದೆ ಹಾಲು ಸಿಗ್ತಾ ಇರೋದಿಲ್ಲ, ಇವೆಲ್ಲ ಸಮಸ್ಯೆಯಿಂದ ಮಕ್ಕಳುಗಳ ಮರಣ ಸಂಖ್ಯೆ ಇವತ್ತು ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಅಟ್ ದ ಟೈಮ್ ಆಫ್ 91, 92, 59% ಆಫ್ ಪೀಪಲ್ ಅಟ್ ದ ಮಾರ್ಟಾಲಿಟಿ ಸ್ಟೇಜಸ್. ಸೊ ದಟ್ಸ್ ವೈ our Indian government started the giving programs to control the death rate. In 398 it was the stage, so in 97-98 it is reduced at the time of 2012. Okay, it is reduced to only 167. Still it has to be controlled. ಬರೀ 167 ಕಂಟ್ರೋಲ್ ಆಗಿರೋದು ಅಷ್ಟೇ ಅಲ್ಲ, ಇದು 0ಗೆ ಬಂದಿರಬೇಕು. 1000 ಮಕ್ಕಳಲ್ಲಿ ಯಾರೂ ಸಹ ಮರಣ ಹೊಂದಬಾರ್ದು, ಅದು ಅಚೀವ್ ಆ ರೀತಿ ಆದರೆ ಸೊ ಡೆಫಿನೆಟ್ಲಿ ನಮ್ಮ ಭಾರತದಲ್ಲಿ ಈ ಒಂದು ಮರಣ ಸಂಖ್ಯೆ ನಾವೇನು ಹೇಳ್ತೀವಿ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ವಾಟ್ ಆರ್ ದ ಸ್ಟೆಪ್ಸ್ ದ ಗೌರ್ಮೆಂಟ್ ವಾಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್. ಏನೇನು ಇಂಪ್ಲಿಮೆಂಟೇಷನನ್ನು ಮಾಡ್ತಾ ಇದೆ ಸರ್ಕಾರ, ವಾಟ್ ಆರ್ ದ ಸ್ಟೆಪ್ಸ್ ಅಥವಾ ವಾಟ್ ಆರ್ ದ ಸ್ಕೀಮ್. ಈಗ ನಾನು ಆಗಲೇ ಹೇಳಿದೆ ಮಡಿಲು ಅಂತ ಸ್ಟಾರ್ಟ್ ಮಾಡಿದೆ ಥ್ರೂ ದ ಅಂಗನವಾಡಿ ಟೀಚರ್ಸ್ ಆರ್ ಥ್ರೂ ದ ಆಶಾ ಕಾರ್ಯಕರ್ತ. ಸೊ ಇವಾಗ ಹಳ್ಳಿಗಳಲ್ಲಿ ಮಡಿಲು ಕಾರ್ಯಕ್ರಮ ಅಂತ ಮಾಡಿ ಸೊ ಗರ್ಭಿಣಿ ಮಹಿಳೆಯರಿಗೆ ನ್ಯೂಟ್ರಿಯೆಂಟ್ಸ್ ಫುಡ್ಡನ್ನು ಕೊಡ್ತಾ ಇದೆ, ಸಪ್ಲಿಮೆಂಟ್ ಮೆಡಿಸಿನ್ಸನ್ನು ಕೊಡ್ತಾ ಇದೆ. ಸೊ ಲೈಕ್ ದ್ಯಾಟ್ ಸ್ಟಿಲ್ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ಗೌರ್ಮೆಂಟಿನ ಸ್ಕೀಮಲ್ಲಿ ಇದೆ. ವಾಟ್ ಆರ್ ದೇ? ಸಿ ಫಸ್ಟ್ ಒನ್ ಈಸ್ ಪ್ರಮೋಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಥ್ರೂ ಎ ಜನನಿ ಸುರಕ್ಷಾ ಯೋಜನಾ. ಜನನಿ ಅಂದರೆ ತಾಯಿ. ಜನನಿ ಸುರಕ್ಷಾ ಯೋಜನದ ಅಡಿಯಲ್ಲಿ 24/7 ಫ್ರೀ ಆಂಬ್ಯುಲೆನ್ಸಸ್ ಫೆಸಿಲಿಟೀಸ್. ಯಾವುದೇ ಹಳ್ಳಿನಲ್ಲಿ ಇರಲಿ ಆ ಮಹಿಳೆ, ಅವಳಿಗೆ ಏನೂ ತೊಂದರೆ ಆಗದಿರೋ ಹಾಗೆ ಅವಳಾಗ ಹಾಸ್ಪಿಟಲ್ಗೆ ಕರ್ಕೊಂಬಂದು ಡೆಲಿವರಿಯನ್ನು ಮಾಡಿಸೋದು. ಓಕೆ, ಥ್ರೂ ಜನನಿ ಸುರಕ್ಷಾ ಸ್ಕೀಮ್. ಓಕೆ, 24/7 ಯಾವುದೇ ಸಮಯದಲ್ಲೂ ಬೇಕಾದರೂ ಅವರಿಗೆ ಆಂಬ್ಯುಲೆನ್ಸ್ ಫೆಸಿಲಿಟಿಯನ್ನು ಕೊಡೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ strengthening of sub-centers, primary health centers, community health centers and district hospitals for providing 24/7 basic comprehensive child delivery and care service. ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂದರೆ ಬಹುಶಃ ನಿಮ್ಮ ಹಳ್ಳಿಗಳಲ್ಲಿ ನೀವು ನೋಡಿರ್ತೀರ. ಓಕೆ, PHC ಅಂತ ಕರೀತಾರೆ. ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಡಿಸ್ಟ್ರಿಕ್ಟ್ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಈವನ್ ಕಮ್ಯುನಿಟಿ ಆಯಾ ಏರಿಯಾಗಳಲ್ಲೇ ಹಾಸ್ಪಿಟಲ್ಸನ್ನು ಮಾಡೋದು. ಈ ರೀತಿ ಮಾಡಿ ಗರ್ಭಿಣಿ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರೋ ಹಾಗೆ
ಡೆಲಿವರಿಯನ್ನು ಮಾಡಿಸೋದು. ಆ್ಯಂಡ್ ಎಂಗೇಜ್ಮೆಂಟ್ ಆಫ್ ಅಡ್ಮಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ ಟು ಫೆಸಿಲಿಟೇಟ್ ಅಸೆಸಿಂಗ್ ಆಫ್ ಹೆಲ್ತ್ ಕೇರ್ ಸರ್ವಿಸ್ ಬೈ ದಿ ಕಮ್ಯುನಿಟಿ. ಸೊ ಅದೇ ಆಶಾ ಕಾರ್ಯಕರ್ತರು ಅಂತ ನಾನೇನು ಹೇಳಿದೆ, ಸೊ ಅವರನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೆ. ಅವರು ಆಯಾ ಹಳ್ಳಿಗಳಿಗೆ ಹೋಗಿ ಯಾರ್ಯಾರು ಗರ್ಭಿಣಿ ಮಹಿಳೆಯರಿದ್ದರಿಗೆ ಅವ್ರ ಬಗ್ಗೆ ಕೇರ್ ತಗೊಂಡು ಆ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಎಜುಕೇಷನ್ ಟು ಪ್ರಮೋಟ್ ಡೈಟ್ರಿ ಡೆಲಿಫಿಕೇಷನ್ಸ್ ಇನ್ಯೂಷನ್ಸ್ ಆ್ಯಂಡ್ ಐರನ್ ರಿಚ್ ಫುಡ್ ಆ್ಯಸ್ ವೆಲ್ ಆಸ್ ಫುಡ್ ಐಟಮ್ಸ್ ದಟ್ ಪ್ರಮೋಟ್ ಐರನ್ ಅಬ್ಸರ್ವೇಷನ್. ಸೊ ಗರ್ಭಿಣಿ ಮಹಿಳೆಯರಿಗೆ ಐರನ್ ಟ್ಯಾಬ್ಲೆಟ್ಸ್ ಮತ್ತು ಐರನ್ ಬೇಸ್ಡ್ ಫುಡ್ ತುಂಬ ಅಗತ್ಯ, ಕಬ್ಬಿಣಾಂಶ ತುಂಬ ಬೇಕು. ಹಾಗಾಗಿ ಆ ಮಹಿಳೆಯರಿಗೆ ಬೇಕಾಗುವಂಥ ಕಬ್ಬಿಣಾಂಶ ಜಾಸ್ತಿ ಇರುವಂತಹ ಆಹಾರಗಳನ್ನು ಪೂರೈಸೋದು ಅಥವಾ ಡೈರೆಕ್ಟಾಗಿ ಐರನ್ ಟ್ಯಾಬ್ಲೆಟ್ಸನ್ನೇ ಪ್ರೊವೈಡ್ ಮಾಡೋದು ಸಹ ಇವತ್ತು ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಆ್ಯಂಡ್ ಅಚೀವಿಂಗ್ ಯೂನಿವರ್ಸಲ್ immunizations ಥ್ರೂ ವ್ಯಾಕ್ಸಿನೇಷನ್ಸ್ ಪ್ರೋಗ್ರಾಮ್ಸ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ ಅಗೇನ್ಸ್ಟ್ ಮೆನಿ ಲೈಫ್ ಥ್ರೆಟನಿಂಗ್ ಡಿಸೀಸಸ್. ಸೊ ಸರ್ಕಾರ ಇವತ್ತು ನೀವು ನೋಡಿರ್ತೀರ, ಮಗು ಹುಟ್ಟಿದ ಮೇಲೆ ಒಂದು ಬುಕ್ ಕೊಡ್ತಾರೆ, ಕಾರ್ಡ್. ಅದರಲ್ಲಿ ಹುಟ್ಟಿದ ತಕ್ಷಣ ಏನೇನು ಇಂಜೆಕ್ಷನ್ ಮಾಡಿಸ್ಬೇಕು, ತಿಂಗಳು ಮಗುವಿಗೆ ಯಾವ ಇಂಜೆಕ್ಷನು, 3 months ಬೇಬಿಗೆ ಯಾವುದು, 6 months 9 months, ಈ ರೀತಿ ಪಿರಿಯಾಡಿಕಲಿ ವ್ಯಾಕ್ಸಿನೇಷನ್ಸನ್ನು ಸರ್ಕಾರನೇ ಝೀರೋ ಪೇಮೆಂಟಲ್ಲಿ ಮಾಡ್ತಾಯಿದೆ. ಏನೂ ಹಣವನ್ನು ತಗೊಳ್ದಲೇ ಆ ಮಗುಗೆ ಬೇಕಾಗುವಂಥ ಎಲ್ಲ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಮಾಡೋದಕ್ಕೆ ಕೆಲವೊಂದು ವ್ಯಾಕ್ಸಿನೇಷನ್ಸನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಏನು ಮಸಲ್ಸ್ ಇದಕ್ಕೆ ಕೊಡ್ತಾ ಇದೆ, ಇವನ್ ಸಾಕಷ್ಟು ವ್ಯಾಕ್ಸಿನ್ಸ್ ಇದ್ದಾವೆ. ಎಲ್ಲ ಈ ಪೋಲಿಯೋ ಡ್ರಾಪ್ಸಿಂದ ಹಿಡಿದು ಎಲ್ಲವನ್ನು ಸಹ ಸರ್ಕಾರ ಆದಷ್ಟು ಪ್ರೊವೈಡನ್ನು ಮಾಡ್ತಾ ಇದೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಮಾಲ್ ನ್ಯೂಟ್ರಿಷನ್ಸ್ ಬೈ ಪ್ರೊವೈಡಿಂಗ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಟು ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್. ದ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಡ್ ಸರ್ವಿಸ್ ಆ್ಯಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಪಾಸಿಟಿವ್ಲಿ ಟು ದಿಸ್. ಪ್ರತಿಯೊಂದು ಗರ್ಭಿಣಿ ಮಹಿಳೆಗೂ ಸಹ ನ್ಯೂಟ್ರಿಯೆಂಟ್ ಫುಡ್ಡನ್ನು ಸಪ್ಲೈ ಮಾಡೋದಕ್ಕೆ ಅದಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟನ್ನು ಮಾಡ್ಕೊಂಡು ಇವತ್ತು ಸರ್ಕಾರ ಕೆಲಸವನ್ನು ಮಾಡ್ತಾಯಿದೆ. ಸೊ ಯಾಕೆ ಅಂತಂದರೆ ಸುಮ್ಮನೆ ನಮ್ಮಲ್ಲಿ ಪಾಪ್ಯುಲೇಷನ್ ಇದೆ 121 crore, ಅದರಲ್ಲಿ ಎಷ್ಟೋ ಜನ ಇವತ್ತು ಸಫರ್ ಆಗ್ತಾ ಇದ್ದಾರೆ ಹೆಲ್ತ್ ಪ್ರಾಬ್ಲಮ್ಸಿಂದ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಲೇ ಅಟ್ ದ ಟೈಮ್ ಆಫ್ ಟೂಮ್, ಮಗು ಗರ್ಭದಲ್ಲಿ ಇದ್ದಾಗಲೇ ಅದನ್ನು ಹೇಗೆ ಹೆಲ್ತಿಯಾಗಿ ಮಾಡ್ಕೋಬೇಕು ಅಂತೇಳಿ ಸರ್ಕಾರ ಸ್ಟೆಪ್ಸನ್ನು ತೊಗೊಂಡು ಆ ಮಗು ಹುಟ್ಟಿನಿಂದನೇ ದೇಶಕ್ಕೆ ಒಂದು ಕೊಡುಗೆಯಾಗಿ ಬರಬೇಕು ಅಂತೇಳಿ ಸರ್ಕಾರ ಇವತ್ತು ಪ್ರಯತ್ನವನ್ನು ಮಾಡ್ತಾಯಿದೆ. ಓಕೆ, ಸೊ ಟೇಕ್ ದ ಪಾಯಿಂಟ್ಸ್, ಮೇಕ್ ಎ ನೋಟ್ ಆ್ಯಂಡ್ ರೆಡಿ ಮಾಡ್ಕೊ.